ನಾನೊಬ್ಬ ಮಹಿಳೆ ಆಗಿ ನಾನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ 3 ಲಕ್ಷ ವೋಟ್ ನ ತಗೊಂಡು ನಾನೊಂದು ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಗೆ. ಆದ್ರೆ ಏನ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಜೊತೆಗೆ. ಅವ್ರು ಏನ್ ಕೆಲಸ ಮಾಡಿದಾರೆ, ನಾನೇನ್ ಕೆಲಸ ಮಾಡಿದೀನಿ, ಎಲ್ಲಾರ ಹತ್ರನು ಪ್ರೂಫ್ ಇದೆ. ಆದ್ರೆ ಇವತ್ತಿನ ದಿನ ನಾನು ಎಲೆಕ್ಷನ್ ಆದ್ಮೇಲೂ ನಾವು ರಾಹುಲ್ ಗಾಂಧಿ ಅವರ ಏನ್ ಸಿದ್ಧಾಂತಗಳಿದೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು ಅಂತ ಹೇಳಿ ಎಲೆಕ್ಷನ್ ಅಲ್ಲಿ ಏನೇ ರಿಸಲ್ಟ್ ಬಂದ್ರು ನಾವು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನನ್ನ ಒಬ್ಳಿಗೆ ಅಲ್ಲ, ನಾನೊಂದ್ ಮಹಿಳೆ ಆಗಿ ಮನೆ ಬಿಟ್ಟು, ನಮಗೂ ನನ್ಗೂ ಮದ್ವೆ ಆಗಿದೆ, ಮಕ್ಳಿದ್ದಾರೆ, ಎಲ್ಲಾ ಬಿಟ್ಟು ನಾವು ಪಕ್ಷ ಸಂಘಟನೆ ಅಂತ ಆಚೆ ಬಂದಾಗ ನನ್ನ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಸೊ ಈ ವಿಚಾರವಾಗಿ ನಾವ್ ಯಾವತ್ತೂ ವಾಯ್ಸ್ ರೇಸ್ ಮಾಡಕ್ ನಮ್ಗೆ ಅವಕಾಶ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಮಂಜುನಾಥ್ ಅವರು ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರ್ಗೂನು ಹೋಲ್ಡ್ ಅನ್ನ ಇಟ್ಟಿದ್ರು. ಸೊ ಅದಕ್ಕೆ ಇವತ್ತು ಏನ್ ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಇತ್ತು, ಅದ್ರಲ್ಲಿ ನಾವೆಲ್ಲರೂ ಈ ವಿಚಾರವಾಗಿ ಮಾತಾಡ್ಬೇಕು ಅಂತ ನಾವು ಅವ್ರನ್ನ ಮಾತಾಡ್ಲಿಕ್ಕೆ ಟ್ರೈ ಮಾಡಿದಾಗ ನಮ್ ಏನ್ ನ್ಯಾಷನಲ್ ಇನ್ಚಾರ್ಜ್ ಇದಾರೆ ಅವರು ಆ ಒಂದು ಮೀಟಿಂಗ್ ಇಂದ ಎದ್ದೋಗ್ಲಿಕ್ಕೆ ಪ್ರಯತ್ನ ಪಟ್ರು. ಅವಾಗ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಪ್ಲೀಸ್ ನಮ್ಗೆ ಏನ್ ಇಶ್ಯೂಸ್ ಇದೆ, ನಾನು ಒಬ್ಬಳದೇ ಅಲ್ಲ, ಸುಮಾರು ಜನ ಏನ್ ರಾಹುಲ್ ಗಾಂಧಿ ಅವರ ಸಿದ್ಧಾಂತಗಳಿದೆ, ಅವ್ರದ್ದು ಐಡಿಯಾಲಜಿ ಇದೆ, ಸೆಕ್ಯುಲರ್ ಐಡಿಯಾಲಜಿ ಇದೆ, ಎಲ್ಲ ಮಹಿಳೆಯರನ್ನಾಗಿರ್ಬೋದು ಅಥವಾ ಪ್ರತಿಯೊಂದು ಜಾತಿ ಸಮಾಜ ಎಲ್ಲಾರನ್ನು ಜೊತೆಗೆ ತಗೊಂಡು ಹೋಗ್ಬೇಕು ಅಂತಿದೆ. ಅದನ್ನ ನಂಬಿ ಲಕ್ಷಾಂತರ ಯುವಕರು ಈ ಪಕ್ಷಕ್ಕೆ ಬಂದು ಮೆಂಬರ್ಶಿಪ್ ಅನ್ನ ಸಲ್ಲಿಸಿದ್ದಾರೆ. ಅದನ್ನ ಹೊರತುಪಡಿಸಿ ಇವ್ರು ನಮ್ಗೆ ಯಾವಾಗ ಅವಕಾಶ ಕೊಡ್ಲಿಲ್ಲ. ನಾವೆಲ್ಲರೂ ಅವ್ರ ಕಡೆಯಿಂದ ಬಂದು, ನಾನೊಂದು ಹೆಣ್ಮಗಳು ಮಾತಾಡ್ತಾ ಇದ್ದೆ, ಅವ್ರು ಬಂದು ನನ್ನ ರೂಢಾಗಿ ಮಾತಾಡಕ್ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಒಂದು ಹೆಣ್ಮಗುಗೆ ಯಾರಾದ್ರೂ ಆತರ ಮಾತಾಡಿದ್ರೆ, ಆತರ ಬಿಹೇವ್ ಮಾಡಿದ್ರೆ ನಮ್ ಜೊತೆಗಿರೋರಲ್ಲ ಯಾರೇ ಆಗಿರ್ಲಿ ಈ ಸಮಾಜದಲ್ಲಿ ಅದನ್ನ ತಡಿಯಕ್ ಪ್ರಯತ್ನ ಪಡ್ತಾರೆ. ಸೊ ಎಲ್ಲಾರ್ನು ಅದನ್ನ ತಡಿಯಕ್ ಪ್ರಯತ್ನ ಪಟ್ರೆ ಹೊರತು ನಾವೆಲ್ಲ ಒಂದು ಕುಟುಂಬ, ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋರು, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಿಯತ್ತಿನ ಕಾರ್ಯಕರ್ತರು. ನನಗ್ ನಂಬಿಕೆ ಇದೆ ಈ ಏನ್ ನಮ್ದು ಪ್ರಾಬ್ಲಮ್ ಆಗಿದೆ ಇದು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮೇಲಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರೆಲ್ಲಾರನು ಕರೆಸಿ ನಾವು ಸಮೇತವಾಗಿ ಎಲ್ಲಾರು ಹೋಗಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಗೆ ಏನ್ ತೊಂದರೆ ಆಗಿದೆ ಅದ್ ನಾವ್ ಹೇಳ್ಕೊಳ್ತೀವಿ. ನಮ್ದೆಲ್ಲ ಒಂದೇ ಪಕ್ಷಕ್ಕೆ ಒಳ್ಳೆ ಆಗ್ಬೇಕು, ಆಮೇಲೆ ಪಕ್ಷದ ಸಂಘಟನೆ ಬೂತ್ ಮಟ್ಟದಲ್ಲಿ ನಡಿಬೇಕು ಅಂತ. ಅದಕ್ಕೆ ಯಾರೇ ನಿಲ್ಸಿದ್ರು ನಾವ್ ಅದನ್ನ ಕೇಳಲ್ಲ. ಸರ್, ನಾನು ಒಂದು ಹೆಣ್ಮಗ್ಳಾಗಿ ನನಗೆ 8 ಜಿಲ್ಲೆಗಳು ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಎಲ್ಲಾ ಜಿಲ್ಲೆಗಳು 800-900 ಕಿಲೋಮೀಟರ್ ದೂರ ಇರೋ ಜಿಲ್ಲೆಗಳು ಕೊಟ್ಟಿದ್ದಾರೆ. ಆದ್ರೂ ನಾನು ಅದಕ್ಕೆ ಯಾವ್ದಕ್ಕೂ ನಾನು ಎದುರ್ದಿರ, ನಾನು ಪ್ರತಿಯೊಂದು ಜಿಲ್ಲೆಗೂ ನಾನು ಪ್ರವಾಸವನ್ನ ಮಾಡಿದೀನಿ. ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಅಸೆಂಬ್ಲಿ ಮಟ್ಟದಲ್ಲಿ ನಾನು ಪ್ರವಾಸವನ್ನ ಮಾಡಿದೀನಿ. ಆದ್ರೆ ನಾನು ಅಲ್ಲಿ ಹೋದಾಗ ನನ್ಗೊಬ್ಳಿಗೆ ಅಲ್ಲ, ಅಲ್ಲಿನ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮತ್ತೆ ನನ್ನ ಉಸ್ತುವಾರಿ ಯಾರು ಜನರಲ್ ಸೆಕ್ರೆಟರಿ ಮತ್ತೆ ಸೆಕ್ರೆಟರಿಗಳು ಇರ್ತಾರೆ ಅವ್ರು ಎಲ್ಲಾರ್ಗು ಹರಾಸ್ಮೆಂಟ್ ಆಗ್ತಾ ಇತ್ತು. ನೀವೆಲ್ಲಾ ಕೆಲಸ ಮಾಡ್ಕೊಡ್ದು, ಬ್ಯಾನರ್ಗಳು ಹಾಕ್ಕೊಡ್ದು, ಇವ್ರಿಗೆ ನೀವು ಅವಕಾಶ ಮಾಡ್ಕೊಡ್ದು, ಬೈಕ್ ರ್ಯಾಲಿ ಮಾಡ್ಕೊಡ್ದು, ನಾವೇನಾದ್ರೂ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ಮಾಡ್ಕೊಡ್ದು ಅಂತ. ಅದ್ರಿಂದ ನಾವೆಲ್ಲರೂ ವಾಯ್ಸ್ ರೇಸ್ ಮಾಡ್ತಾ ಇದ್ರು, ಇವ್ರು ಕೇಳ್ತಾ ಇರ್ಲಿಲ್ಲ. ಸೊ ಅದರಿಂದ ನಾವು ಕೇಳ್ತಾ ಇರ್ಲಿಲ್ಲ ಅಂದ್ಬಿಟ್ಟು ನನ್ನೊಬ್ಬಳದೇ ಅಲ್ಲ, 2-3 ಡೇಸ್ ಬ್ಯಾಕ್ 39 ಜನನ ಕರೆದು ಅವ್ರಿಗೂ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ರು. ಅದಕ್ ಮುಂಚೆ 4 ಜಿಲ್ಲಾ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವಾಗ ನನ್ ಜೊತೆಗೆ 15 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವೆಲ್ಲ ಬಂದು ಕ್ವಶನ್ ಮಾಡಿ. ಪ್ರೆಸ್ ರಿಲೀಸ್ ಅಲ್ಲಿ ಹೇಳಿದ್ರಿ ಇದು ವೈಯಕ್ತಿಕ ಸೇಡಿನ ಕ್ರಮ ಅಂತ. ಏನ್ ಸೇಡಿ ಮೇಡಮ್, ಯಾಕೆ ಆಗ್ತಾ ಇದೆ ಅಂತ ಎಲ್ಲಾರ್ಗೂ ಗೊತ್ತು. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ನನಗೆ ಅವ್ರಿಗೇನೆ ಜಿದ್ದಾಜಿದ್ದಿ ಬಿದ್ದಿದ್ದು. ನಾನ್ ಸುಮಾರು 12 ಲಕ್ಷ ವೋಟ್ ಮಾಡಿಸಿದ್ದೆ ಅವಾಗ. ಆದ್ರೆ ನನ್ನ ವೋಟ್ಗಳು 75% ರಿಜೆಕ್ಟ್ ಆಗಿತ್ತು. ಆಮೇಲೆ 3 ಲಕ್ಷ ವೋಟ್ ನನಗೆ ಕೊಟ್ಟಿದ್ರು ಅಷ್ಟೇ. ಆದ್ರೂ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ಗೆ ಪಕ್ಷ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಮುಖ್ಯ. ಆಮೇಲೆ ನಮ್ಮ ಅಧ್ಯಕ್ಷ ಯಾವತ್ತು ಹೇಳ್ತಾ ಇರ್ತಾರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಇದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬಾರ್ದು, ನೀವು ಪಕ್ಷ ಸಂಘಟನೆ ಮಾಡಿ ಪಕ್ಷದ ಕಟ್ಟಾಳ ಆಗಿರಿ ಅಂತ. ಸೊ ಆ ಒಂದು ಉದ್ದೇಶದಲ್ಲಿ ನಾನು ಕೆಲಸ ಮಾಡಿದೆ. ಬಟ್ ಅವ್ರು ಅದ್ ಮರ್ತಿಲ್ಲ. ಯಾರೇ ಒಬ್ರು ರಾಜ್ಯ ಅಧ್ಯಕ್ಷ ಆದ್ಮೇಲೆ ಇಡೀ ಕಮಿಟಿನ ಜೊತೆಗೆ ತಗೊಂಡ್ ಹೋಗ್ಬೇಕು. ಎಲೆಕ್ಷನ್ ಟೈಮಲ್ಲಿ ಎಲ್ಲಾರ್ಗು ಮನಸ್ತಾಪ ಇದ್ದೇ ಇರುತ್ತೆ. ಆದ್ರೆ ಅದಾದ್ಮೇಲೆ ಯಾವ ಪ್ರೀತಿ ವಿಶ್ವಾಸದಿಂದ ಎಲ್ಲಾರನ್ನು ಜೊತೆಗೆ ತಗೊಂಡ್ ಹೋಗ್ತಾರೆ ಅದೇ ನಿಜವಾದ ನಾಯಕತ್ವ ಅಂತ ನಾನ್ ನಂಬಿದೀನಿ. ನಾವೆಲ್ಲರೂ ಬಂದ್ವಿ. ಎಲ್ಲ ನನ್ ಜೊತೆಗೆ ಸುಮಾರು 8-9 ಜನ ಉಪಾಧ್ಯಕ್ಷರುಗಳು ಎಲೆಕ್ಷನ್ ನಿಂತಿದ್ರು.
ಸೊ ಎಲ್ಲಾರು ಜೊತೆಗೆ ಸೇರಿ ಅವ್ರ ಕೈ ಮಿಲಾಯಿಸಿದ್ವಿ, ಆದ್ರೆ ಅವ್ರು ಮಿಲಾಯಿಸಕ್ ರೆಡಿ ಇಲ್ಲ. ಅವ್ರು ಬರೀ ದ್ವೇಷದ ರಾಜಕೀಯ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ ಏನು ಒಳಗಡೆ ಒಂದಷ್ಟು ಪದಗಳು ಬಳಕೆ ಮಾಡಿದ್ರು ಅಂತ ಏನ್ ಪದ ಬಳಕೆ? ಆಚೆ ಹೋಗಿ, ಪಾರ್ಟಿ ಆಫೀಸ್ ಇಂದ ಆಚೆ ಹೋಗಿ ಗಂಡ್ ಮಕ್ಳಿಗೆಲ್ಲ ತುಂಬಾ ಬೇರೆ ಬೇರೆ ರೀತಿಯಾಗಿರೋ ವರ್ಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಆಚೆ ಹೋಗಿ ಅಂತ. ಅದು KPCC ಆಫೀಸ್. ಪ್ರತಿಯೊಬ್ಬ ಒಂದು ಸಾಮಾನ್ಯ ಕಾರ್ಯಕರ್ತ, ಕಟ್ಟೆ ಕಡೆಯ ಕಾರ್ಯಕರ್ತ, ಒಂದು ಬೂತ್ ಅಲ್ಲಿ ಇರೋನು ಬಂದು ಆ ಪಾರ್ಟಿ ಆಫೀಸ್ ಒಳಗಡೆ ಬರುವಂತ ಅಧಿಕಾರ ಇರುತ್ತೆ. ನಮ್ DK ಶಿವಕುಮಾರ್ ಸಾಹೇಬ್ರು ಎಷ್ಟು ಮರ್ಯಾದೆ ಕೊಡ್ತಾರೆ, ಪ್ರತಿ ಒಬ್ಬ ಕಾರ್ಯಕರ್ತನಿಗೂ ಅಷ್ಟು ಮರ್ಯಾದೆ ಕೊಟ್ಟು ಅವ್ರಿಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂತಾರೆ. ಅವ್ರೊಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು. ಆಚೆ ಹೋಗ್ರಿ, ಆಚೆ ಹೋಗೋ, ನಮ್ಗೆ ಹೇಳಕ್ಕೂ ಇಷ್ಟ ಆಗಲ್ಲ. ಆ ತರ ಎಲ್ಲ ಮಾತಾಡಿದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಾಗುತ್ತೆ. ನಾನೊಂದು ಹೆಣ್ಮಗಳು, ನಾನೇ ಫ್ರಂಟ್ ಅಲ್ಲಿ ಇದ್ದೆ, ನನ್ನ ಪುಷ್ ಮಾಡಕ್ ಟ್ರೈ ಮಾಡಿದಾಗ ಅದು ವಿಡಿಯೋದಲ್ಲಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ, ಯಾವ್ದೋ ಮೀಡಿಯಾದಲ್ಲಿ ಬರ್ತಾ ಇತ್ತು. ಬಟ್ ನನ್ನ ಪುಷ್ ಮಾಡಕ್ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಎಲ್ಲಾರು ನನ್ನ ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡಿದ್ರು ಅಷ್ಟೇ. ನಡೆ ಏನು ಅಂತ ಈಗ ಏನ್ ಮಾಡ್ತಾರೆ? ಡೆಫಿನೆಟ್ಲಿ ಸರ್, ಅವರು ಕೇರಳದಲ್ಲಿದ್ದಾರೆ, ಇವಾಗ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಪಾರ್ಟಿ ಅಧ್ಯಕ್ಷ ಗಮನಕ್ಕೆ ನಾವು ತಂದೆ ತರ್ತೀವಿ. ಯಾಕಂದ್ರೆ ನನ್ನ ಒಬ್ಬಳದೇ ಅಲ್ಲ, ತುಂಬಾ ಜನ ಯುವಕರು ರಾಹುಲ್ ಗಾಂಧಿ ಅವರ ಐಡಿಯಾಲಜಿ ನಂಬ್ಕೊಂಡು ಮುಂದೆ ಹೋಗಿದ್ದಾರೆ. ಅದಕ್ಕೆ ನಾವು ಏನಿದೆ ಅದಕ್ಕೆ ಹೋಗಿ ಸಾಹೇಬ್ರಿಗೆ ನಾವು ಪ್ರೆಸ್ ರಿಲೀಸ್ ಅಲ್ಲಿ ಇನ್ನೊಂದು ಮಾತು ಹೇಳಿದಿರಿ, ಮಂಜುನಾಥ್ ಗೌಡ್ರ ನೇತೃತ್ವದ ಯೂತ್ ಕಾಂಗ್ರೆಸ್ ನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಒಂದ್ ರೀತಿ ಅಭದ್ರತೆ ಇದೆ ಅಂತ. ನಾನು ಅದೇ ಹೇಳ್ದೆ ಅಲ್ಲ ಸರ್, ನಾನೊಂದು ಮಹಿಳೆ ಆಗಿ ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದ್ದೀನಿ. ನನಗೆ ಜಿಲ್ಲೆಗಳಿಗೆ ಹೋದಾಗ ಕೆಲಸ ಮಾಡಕ್ ಅವಕಾಶ ಮಾಡಿಕೊಟ್ಟಿಲ್ಲ ಅಂದಾಗ ಆಬ್ವಿಯಸ್ಲಿ ಇದಾಗ ತುಂಬಾ ಜನ ಮಹಿಳೆಯರು ಆಕ್ಚುಲಿ ಬರ್ತಾ ಇಲ್ಲ. ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.